ಇವರು 11/4/25ರಲ್ಲಿ ಒಂದು ಜೆಮ್ ಪೋರ್ಟಲ್ ಅಂತ ಇದೆ, ಒಂದು ಕೇಂದ್ರ ಸರ್ಕಾರದ ಒಂದು ಪೋರ್ಟಲ್ ಇದೆ. ಅದರಲ್ಲಿ ಒಂದು ನೋಟಿಫಿಕೇಷನನ್ನು ಅಪ್ಲೋಡ್ ಮಾಡ್ತಾರೆ. ಅದರ ಪ್ರಕಾರ ಅವರು ಇರ್ತಕ್ಕಂಥದ್ದು 8 MRI ಸ್ಕ್ಯಾನರ್ಸ್ಗಳನ್ನು ಪರ್ಚೇಸ್ ಮಾಡಬೇಕಾಗಿದೆ ಸರ್ಕಾರ. 90 ಕೋಟಿ ರೂಪಾಯಿಗಳ ಬಜೆಟ್ ಕೂಡ ಅದಕ್ಕೊಂದು ಅಲಾಟ್ ಮಾಡಿದ್ದಾರೆ. ಇವುಗಳನ್ನು ಈ ಥರದ ಸಪ್ಲೈ ಮಾಡಲಿಕ್ಕೆ, ಅಂದರೆ ಸರಬರಾಜು ಮಾಡಲಿಕ್ಕೆ ಟೆಂಡರ್ಗಳನ್ನು ಕರೆದಿದ್ದೀವಿ ಅಂಥೇಳಿ ಜೆಮ್ ಪೋರ್ಟಲ್ನಲ್ಲಿ ಹಾಕ್ತಾರೆ. ಅಂದರೆ ಅವರ ಪ್ರಕಾರ 8 MRIಗೆ ಪ್ರತಿಯೊಂದು MRIಗೆ 11.25 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಆಗ್ತದೆ. ಆದರೆ ಈ ಥರದ ಒಂದು ವೈದ್ಯಕೀಯ ಉಪಕರಣಗಳನ್ನು ಖರೀದಿ ಮಾಡಬೇಕಾದ್ರೆ ಈ ಥರದ ಎಲ್ಲ ಟೆಂಡರ್ಗಳನ್ನು ನಮ್ಮಲ್ಲಿರ್ತಕ್ಕಂಥದ್ದು ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಅಂತೇಳಿ ಒಂದು ಪಾರದರ್ಶಕ ಕಾಯ್ದೆ ಇದೆ. ಅದರ ಪ್ರಕಾರ ಈ ಪೋರ್ಟಲ್ನಲ್ಲಿ ಅವರು ಟೆಂಡರ್ ನೋಟಿಫಿಕೇಷನ್ ಇಶ್ಯೂ ಮಾಡಬೇಕು. ಆದರೆ ವಿಪರ್ಯಾಸ ಅಂದರೆ ಇದರಲ್ಲಿ ಈ ಪೋರ್ಟಲ್ನಲ್ಲಿ ಮಾಡದಲ್ಲೇ ಜೆಮ್ ಪೋರ್ಟಲ್ನಲ್ಲಿ ಮಾಡ್ತಾರೆ. ಅಂದರೆ ಇದರ ಉದ್ದೇಶವೇ ಬೇರೆ. ಆ ಜೆಮ್ ಪೋರ್ಟಲ್ನಲ್ಲಿ ಹೇಳ್ತಾರೆ, ಕೆಲವು ಸ್ಪೆಸಿಫಿಕೇಷನ್ಸ್ ಹೇಳ್ತಾರೆ. ಅಂದರೆ ಯಾವುದೋ ಒಂದು ಕಂಪನಿಗೆ ಅನುಕೂಲ ಮಾಡಿಕೊಳ್ಳುವ ಹಾಗೆ ಸ್ಪೆಸಿಫಿಕೇಷನ್ಗಳನ್ನು ಕೂಡ ಆ ಕಂಪನಿಯ ಸ್ಪೆಸಿಫಿಕೇಷನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ನಮಗೆ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಆಗಿರ್ತಕ್ಕಂಥದ್ದು ಎರಡನೆಯದು ಯಾವುದೋ ಒಂದು ಕಂಪನಿಗೆ ಲಾಭ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು. ಮೂರನೆಯದು ನಮಗೆ ಬಂದಂಥ ಮಾಹಿತಿ ಪ್ರಕಾರ ಇವರು ಯಾವ ಕಂಪನಿಯಿಂದ ಈಗ 8 MRI ಸ್ಕ್ಯಾನರ್ಸ್ನ ಮಾಡಲಿಕ್ಕೆ ಹೊರಟಿದ್ರು, ಅವ್ರ ಹಿಂದೆ ಈಗ ಸುಮಾರು 2 ವರ್ಷದ ಹಿಂದೆ ಈ ಥರದ್ದು MRI ಸ್ಕ್ಯಾನರ್ಸ್ನ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿದ್ರು. ಅದು ಮಾರಾಟ ಆಗಲಿಲ್ಲ. ಅದನ್ನು ಕರ್ನಾಟಕ ಸರ್ಕಾರಕ್ಕೆ ಮಾರಾಟ ಮಾಡಬೇಕು ಅಂತೇಳಿ ದುರುದ್ದೇಶಪೂರಿತವಾಗಿ ಏನಾಗಿದೆ, ಕೆಲವು ಅಧಿಕಾರಿಗಳನ್ನು ಹಿಡ್ಕೊಂಡು ಇದನ್ನು ಟೆಂಡರನ್ನು ಫ್ಲೋಟ್ ಮಾಡಿಸಿರ್ತೀವಿ, ಜಮ್ಮಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಇದು ಇವತ್ತು ಮಾರುಕಟ್ಟೆಯಲ್ಲಿ ಸುಮಾರು 8ರಿಂದ 9 ಕೋಟಿ ರೂಪಾಯಿಯಲ್ಲಿ MRI ಸ್ಕ್ಯಾನರ್ಸು ಅತ್ಯಂತ ಈಚಿನ ಟೆಕ್ನಾಲಜಿ ಇದು ಸಿಗ್ತಾ ಇದೆ. ಇವರು ಫ್ಲೋಟ್ ಮಾಡಿರೋ ಸ್ಪೆಸಿಫಿಕೇಷನ್ನಲ್ಲಿ ಇರ್ತಕ್ಕಂಥದ್ದು ಒಬ್ಬ ಪೇಷಂಟಿಗೆ ಸ್ಕ್ಯಾನ್ ಮಾಡಲಿಕ್ಕೆ ಒಂದು ಗಂಟೆಗಳ ಕಾಲ ತಗಳುತ್ತೆ. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ ಭಾಳ ಉನ್ನತ ಮಟ್ಟದ ಟೆಕ್ನಾಲಜಿ ಇರತಕ್ಕಂಥವು ಕೇವಲ ಅರ್ಧ ಗಂಟೆಯಲ್ಲಿ ಒಬ್ಬ ವ್ಯಕ್ತಿಯ ಎಲ್ಲ ವಿವರಗಳನ್ನು ಕೂಡ ದಾಖಲಿಸ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥದ್ದು. ಅಂದರೆ ಇವರು ಕಳಪೆ ಗುಣಮಟ್ಟದ ಸ್ಕ್ಯಾನರನ್ನು ಅತ್ಯಂತ ಹೆಚ್ಚಿನ ಬೆಲೆಗೆ ಕೊಟ್ಟು ಯಾವುದೋ ಒಂದು ಕಂಪನಿಗೆ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಇವರೇನು ಮಾಡಿದ್ದಾರೆ, ಜೆಮ್ ಪೋರ್ಟಲ್ನಲ್ಲಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಹಿರಿಯ ಅಧಿಕಾರಿಗಳ ಪಾತ್ರವೂ ಕೂಡ, ಏಕೆಂತಂದರೆ ಇವರು ಯಾವುದೋ ಒಂದು ಕಂಪನಿಗೆ ಒಂದು ಫೇವರ್ ಮಾಡಬೇಕು ಅಂತ ಹೊರಟಾಗ ಇವ್ರಿಗೂ ಕೂಡ ಕಿಕ್ ಬ್ಯಾಕ್ಗಳು ಖಂಡಿತ ಬರ್ತದೆ. ಮೆಡಿಕಲ್ ಇದರಲ್ಲಿ ಮಿನಿಮಮ್ 25ರಿಂದ 30% ಕಿಕ್ ಬ್ಯಾಕ್ ನಡೀತಾ ಇರತಕ್ಕಂಥದ್ದು ಮೆಡಿಕಲ್ ಇದರಲ್ಲಿ. ಇದು ನಮ್ಮ ಗಮನಕ್ಕೆ ಬಂದಾಗ ತಕ್ಷಣ ಇದನ್ನು ಸರ್ಕಾರಕ್ಕೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ತಂದಿದ್ದೀವಿ. ಮೆಡಿಕಲ್ ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಗಮನಕ್ಕೆ ತಂದಿದ್ದೀವಿ. ಇದು ಮಾಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ನಿಮಗೆ ಪಾರದರ್ಶಕತೆಯನ್ನು ನೀವು ಇದರಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ನೀವು ಇದನ್ನು KTPP ಪೋರ್ಟಲ್ ಮೂಲಕ ನೀವು ಮಾಡಬೇಕಾಗಿದ್ದೇ ಹೊರತು ಜೆಮ್ ಪೋರ್ಟಲ್ ಮೂಲಕ ಮಾಡಿ ಹಿಂಬಾಗಿಲ ಮೂಲಕ ಇವತ್ತು ಪರ್ಚೇಸ್ ಮಾಡ್ತಾ ಇರೋದರಿಂದ ಸರ್ಕಾರಕ್ಕೆ ಭಾಳ ದೊಡ್ಡ ಮಟ್ಟದ ಸುಮಾರು 90 ಕೋಟಿಯಷ್ಟು ಆರ್ಥಿಕ ನಷ್ಟ ಉಂಟಾಗೋದಲ್ಲದೆ ಕಳಪೆ ಗುಣಮಟ್ಟದ ಸ್ಕ್ಯಾನರನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇತ್ತು. ಹೀಗಾಗಿ ಇದರ ಬಗ್ಗೆ ನಾವು ದೂರನ್ನು ಹಾಕಿದ್ದೀವಿ. ಈಗ ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೂ ಹೋಗಿದೆ, ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗಿದೆ, ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೂ ಹೋಗಿದೆ. ಹೀಗಾಗಿ ಇದನ್ನು ನಾವು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೇವೆ. ಮತ್ತು ಇದ್ರ ಬಗ್ಗೆ ತನಿಖೆ ಆಗಬೇಕು. ಸ್ಕ್ಯಾನರ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದರೆ ಇದನ್ನು KTPP ಪೋರ್ಟಲ್ ಮೂಲಕವೇ ಮಾಡಬೇಕು ಅಂಥೇಳಿ ನಾವೊಂದು ಆಗ್ರಹವನ್ನು ಮಾಡಿದ್ದೀವಿ. ಶಿವಾನಂದ ಬಸವರಾಜ್ ಅಂತಕ್ಕಂಥವ್ರು, ಅವರ ಮೂಲಕ ಇದೆಲ್ಲ ಅವರಿಗೆ ಇರ್ತಕ್ಕಂಥದ್ದು ಅಧಿಕಾರ ಇರ್ತಕ್ಕಂಥದ್ದು, ಅವರ ಮೂಲಕನೇ ಆಗಬೇಕಾಗಿರ್ತಕ್ಕಂಥದ್ದು. ಇವರು ಎಲ್ಲೋ ನಮಗೆ ಬಂದಂಥ ಮಾಹಿತಿಯ ಪ್ರಕಾರ ಇವರದ್ದು ಕೂಡ ಭಾಗ ಇದರಲ್ಲಿ ಇದೆ ಅಂತಕ್ಕಂಥದ್ದು ನಮಗೆ ಒಂದು ಮಾಹಿತಿ ಬಂದಿದೆ. ಹೀಗಾಗಿ ಅವರ ವಿರುದ್ಧ ಕೂಡ ನಾವು ದೂರನ್ನು ಸಲ್ಲಿಸಿದ್ದೀವಿ. ಕಾಪಿ ಆ್ಯಂಡ್ ಪೇಸ್ಟ್ ಅಂತೀವಿ, ಏನು ಅವ್ರ ಸ್ಪೆಸಿಫಿಕೇಷನ್ ಇದೆ ಯಥಾವತ್ತಾಗಿ ಇದರಲ್ಲಿ ಟೆಂಡರ್ ನೋಟಿಫಿಕೇಷನಲ್ಲಿ ಜಮ್ಮಲ್ಲಿ ಬಂದಿರತಕ್ಕಂಥ ನೋಟಿಫಿಕೇಷನ್ನಲ್ಲಿ, ಅಂದರೆ ಬೇರೆ ಯಾವ ಕಂಪನಿಯವರು ಈವನ್ ಉನ್ನತ ಮಟ್ಟದ ಮಾದರೂ ಕೂಡ ಇದಕ್ಕೆ ಅರ್ಹ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ಸಂಪೂರ್ಣವಾಗಿ ಆ ಕಂಪನಿಗೆ ಲಾಭ ಮಾಡಿಕೊಡ್ಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಇದು ಫ್ಲೋಟ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬಂದಿರತಕ್ಕಂಥದ್ದು. ಟೆಕ್ನಿಕಲ್ ಇದು ಸ್ಪೆಸಿಫಿಕೇಷನ್ಸ್ನ ಯಥಾವತ್ತಾಗಿ ಇಲ್ಲಿ ಅದನ್ನು ಕಾಪಿ ಆ್ಯಂಡ್ ಪೇಸ್ಟ್ ಅಂತ ಹೇಳ್ತೀವಿ. ಅದನ್ನು ಕಾಪಿ ಮಾಡಿ ಇಲ್ಲಿ ಅಂಟಿಸಿರ್ತಕ್ಕಂಥದ್ದು. ಒಂದು ಪದವೂ ಕೂಡ ಇಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಆಗಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಭಾಳಷ್ಟು ಈ ಕಳಪೆ ಗುಣಮಟ್ಟದ ಔಷಧಿಗಳನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಮಾಡಿದಾಗ, ಅಥವಾ ಈ ಮಾಡ್ಯುಲಾರ್ OT ಅಂತಿತ್ತು, ಅದರ ಪರ್ಚೇಸ್ ಮಾಡಲಿಕ್ಕೆ ಹೊರಟಾಗ ಭಾಳಷ್ಟು ದೊಡ್ಡ ಹಗರಣಗಳಾಗ್ತಾ ಇತ್ತು. ಆದರೆ ಹಿಂದೆ ಅವರ ಗಮನಕ್ಕೆ ತಂದಾಗ ತಕ್ಷಣ ಅದ್ರ ಬಗ್ಗೆ ತನಿಖೆ ಮಾಡಿಸಿ ಕ್ರಮ ತಗೊಂಡಿದ್ದಾರೆ, ನಿಲ್ಲಿಸಿದ್ದಾರೆ. ಹೀಗಾಗಿ ನಮಗೆ ಅವ್ರ ಬಗ್ಗೆ ವಿಶ್ವಾಸ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಇದನ್ನು ತಕ್ಷಣವೇ ದೂರನ್ನು ಕೊಟ್ಟಿದ್ದೀವಿ.
ಅವ್ರಿಗೂ ಖಂಡಿತ ಇದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಕೂಡ ನಮಗಿದೆ. ಕಾನೂನಿಗೆ ನಿಯಮಗಳಿಗೆ ಅನುಗುಣವಾಗಿ ಅವರು ಕೆಲಸ ಮಾಡಬೇಕು ಹೊರತು ನಿಯಮವನ್ನು ಮೀರಿ ಮಾಡಬಾರ್ದು. ಅದರಲ್ಲೂ ಇದರಲ್ಲಿ ಸುಮಾರು 90 ಕೋಟಿ ರೂಗಳಷ್ಟು ಹಣ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಇಲ್ಲಿ ಅಂಥ ವ್ಯಕ್ತಿಯ ವಿಶ್ವಾಸಾರ್ಹತೆ ಮತ್ತು ಅವರ ಆನೆಸ್ಟಿ ಅಂತ ನಾವು ಹೇಳ್ತೀವಿ, ಅದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಬ್ಬ ಹಿರಿಯ ಅಧಿಕಾರಿಯಾಗಿ ಯಾವುದೋ ಒಂದು ಕಂಪನಿಯ ಆಮಿಷಕ್ಕೆ ಒಳಗಾಗಿ ಮಾಡುವಂಥವ್ರನ್ನ ಕೆಲಸದಲ್ಲಿ ಮುಂದುವರಿಸುವಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ಅಂಥವ್ರ ವಿರುದ್ಧ ಇದು ಸಾಬೀತಾದರೆ ಖಂಡಿತ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಆಗ್ರಹ ನಮ್ಮದು. ಸರ್, ಕಿಕ್ ಬ್ಯಾಕ್ ಹೋಗೋದಲ್ದಲೆ ಆರ್ಥಿಕ ನಷ್ಟ 90 ಕೋಟಿ ಆಗ್ತಾಯಿತ್ತು. ನಾವು ಹೇಳ್ತಕ್ಕಂಥದ್ದು ಇವತ್ತು ಮಾರುಕಟ್ಟೆಯಲ್ಲಿ ಹಲವಾರು ಉತ್ತಮ ಕಂಪನಿಗಳಿದೆ, ಉತ್ತಮ ಗುಣಮಟ್ಟದ ಲೇಟೆಸ್ಟ್ ಟೆಕ್ನಾಲಜಿ ಭಾಳಷ್ಟು ಇವತ್ತು ಏನಾಗಿದೆ, ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಕೂಡ ಆವಿಷ್ಕಾರಗಳು ನಡೀತಾ ಇರ್ತದೆ, ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಹೋಗ್ತದೆ. ಹೀಗಾಗಿ ಸುಮಾರು 3-4 ವರ್ಷದ ಹಳೆಯ ಟೆಕ್ನಾಲಜಿಯ ಮಿಷನ್ಗಳನ್ನು ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಆಮೇಲೆ ಈ ಕಂಪನಿ ಅಂತ ರೆಪ್ಯೂಟೆಡ್ ಕಂಪನಿಯೂ ಅಲ್ಲ. ಭಾಳಷ್ಟು ಇವರಿಗೆ ಏನಾಗಿದೆ, ಆಫ್ಟರ್ ಸೇಲ್ ಸರ್ವಿಸ್ ಅಂತ ಹೇಳ್ತೀವಿ, ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ, ಮೇಂಟೆನೆನ್ಸ್ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಸರ್, ನಾವು ಭಾಳಷ್ಟು ನೋಡ್ತಾ ಇದ್ದೀವಿ ಇವತ್ತು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಮೆಡಿಕಲ್ ಹಾಸ್ಪಿಟಲ್ಸಲ್ಲಿ ಇರ್ತಕ್ಕಂಥ ಹಲವಾರು ಉಪಕರಣಗಳು ಇವತ್ತು ಔಟ್ಡೇಟೆಡ್ ಆಗಿ ಎಲ್ಲ ಇವತ್ತು ಸ್ಟೋರ್ಗಳಲ್ಲಿ ಕೊಳಿತಾ ಬಿದ್ದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇದು ಕೂಡ ಪರ್ಚೇಸ್ ಮಾಡಿದರೂ ಕೂಡ 1 ವರ್ಷದ ಮೇಲೆ ಇದನ್ನು ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಲೇಟೆಸ್ಟ್ ಟೆಕ್ನಾಲಜಿಗೆ ಹೋಗಬೇಕೇ ಹೊರತು ನಾವು ಔಟ್ಡೇಟೆಡ್ ಟೆಕ್ನಾಲಜಿಯಿಂದ ಸರ್ಕಾರಕ್ಕೂ ಜನಗಳಿಗೂ ಉಪಯೋಗ ಇಲ್ಲ, ಸರ್ಕಾರಕ್ಕೆ ಸಂಪೂರ್ಣ 90 ಕೋಟಿ ಆರ್ಥಿಕ ನಷ್ಟವೇ ಉಂಟಾಗ್ತಾ ಇತ್ತು ಇದರಲ್ಲಿ. ಇನ್ನೊಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ವೈದ್ಯಕೀಯ ಹೆಲ್ತ್ ಡಿಪಾರ್ಟ್ಮೆಂಟ್, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ, 2 ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ಇಬ್ಬರೂ ಕೂಡ ಔಷಧಿಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಈ ಥರದ ಯಂತ್ರೋಪಕರಣಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಮುಂಚೆಯಿಂದಲೇ ಹೇಳ್ತಾ ಇರ್ತಕ್ಕಂಥದ್ದು, ಪ್ರತಿ ಇದರಲ್ಲೂ ಕೂಡ ಒಂದು ಟೆಕ್ನಿಕಲ್ ಕಮಿಟಿ ಇರಬೇಕು. ಇದನ್ನು ಟೆಂಡರ್ ಮಾಡಲಿಕ್ಕಿಂತ ಮುಂಚೆನೇ ಏನು ಸ್ಪೆಸಿಫಿಕೇಷನ್ ಇರಬೇಕು, ಎಷ್ಟು ಯಂತ್ರಗಳು ಇದೆ ಅಂಥೇಳಿ ಆ ಟೆಕ್ನಿಕಲ್ ಕಮಿಟಿಯ ಒಂದು ಸಲಹೆಯನ್ನು ತಗೊಳ್ಬೇಕು ಫಸ್ಟ್ ಒಂದು. ಆಮೇಲೆ ಟೆಂಡರ್ಗಳನ್ನು ಫೈನಲೈಸ್ ಮಾಡಿ ಪರ್ಚೇಸ್ ಆರ್ಡರ್ ಕೊಡಲಿಕ್ಕಿಂತ ಮುಂಚೆ ಇದನ್ನು ಟೆಕ್ನಿಕಲ್ ಕಮಿಟಿಯ ಮುಂದೆ ಇಟ್ಟು ಅವರ ಅನುಮೋದನೆ ಪಡಿಬೇಕು ಅಂತಕ್ಕಂಥದ್ದು ಮುಂಚೆಯಿಂದಲೇ ಹೇಳ್ಕೊಂಡು ಬಂದಿರ್ತಕ್ಕಂಥ. ಇವನ್ ಔಷಧಿಗಳಾಗಲಿ ಯಂತ್ರೋಪಕರಣಗಳಾಗಲಿ ಟೆಕ್ನಿಕಲ್ ಕಮಿಟಿ ಇದ್ದರೂ ಕೂಡ ಟೆಕ್ನಿಕಲ್ ಕಮಿಟಿಯವರ ಗಮನಕ್ಕೆ ತರದಲ್ಲೇ ಏನಾಗ್ತಾ ಇದೆ, ಇವತ್ತು ಈ ರೀತಿಯ ಭಾಳಷ್ಟು ಅವ್ಯವಹಾರಗಳು ನಡೀತಾ ಇದೆ. ಹೀಗಾಗಿ ಟೆಕ್ನಿಕಲ್ ಕಮಿಟಿಯ ಅವರ ಅಭಿಪ್ರಾಯ ಕಡ್ಡಾಯ ಮಾಡ್ತಕ್ಕಂಥದ್ದು ಅವಶ್ಯಕ ಅಂತಕ್ಕಂಥದ್ದು ನಮ್ಮದು ಇನ್ನೊಂದು ಆಗ್ರಹ. ಓಕೆ.